ಪ್ರೀತಿಗೆ ವಿರೋಧ, ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಯತ್ನ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದಂಥ ಯುವಕ. ಈ ಒಂದು ದುರ್ಘಟನೆಯಲ್ಲಿ 19 ವರ್ಷದ ಸ್ವಾತಿ ಮೃತಪಟ್ಟಿರುವಂತಹ ವ್ಯಕ್ತಿ. ಪ್ರೀತಿಗೆ ವಿರೋಧ ವ್ಯಕ್ತವಾಗಿರುವಂತಹ ಹಿನ್ನೆಲೆ ಪ್ರೇಮಿಗಳಿಬ್ರು ಕೂಡ ಆತ್ಮಹತ್ಯೆಗೆ ಯತ್ನವಾಗಿ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದಂಥ ಯುವಕ. ಆದರೆ ಈ ದುರ್ಘಟನೆಯಲ್ಲಿ 19 ವರ್ಷದ ಸ್ವಾತಿ ಮೃತಪಟ್ಟಿದ್ದಾರೆ. ಪ್ರೀತಿಗೆ ಮನೆಯವರು ವಿರೋಧಿಸಿದ್ದಕ್ಕೆ ಸಾವಿನಲ್ಲಿ ಒಂದಾಗುವ ನಿರ್ಧಾರವನ್ನ ಕೈಗೊಂಡಿದ್ರು ಈ ಜೋಡಿ. ಉಕ್ಕುಂದದಲ್ಲಿರುವಂತಹ ಕಾಲುವೆಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅಂತರಗಂಗೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಪ್ರೀತಿಗೆ ವಿರೋಧ ವ್ಯಕ್ತವಾಗಿತ್ತು, ಆದ್ರಿಂದ ಪ್ರೇಮಿಗಳಿಬ್ರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಯುವಕ ಪಾರಾಗಿದ್ದಾನೆ. ಆದ್ರೆ 19 ವರ್ಷದ ಸ್ವಾತಿ ಎನ್ನುವಂತ ಹುಡುಗಿ ಮೃತಪಟ್ಟಿರುವಂತ ಘಟನೆ ಸಂಭವಿಸಿದೆ. ಇಬ್ರು ಕೂಡ ಪ್ರೀತಿಸಿದ್ರು, ಮನೆಯವರ ಒಂದು ವಿರೋಧ ಇತ್ತು. ಆದ್ರಿಂದ ಸಾವಿನಲ್ಲಿ ಒಂದಾಗುವಂತಹ ನಿರ್ಧಾರವನ್ನ ಇವರಿಬ್ರು ಕೂಡ ಕೈಗೊಂಡಿದ್ರು. ಉಕ್ಕುಂದದಲ್ಲಿರುವಂತಹ ಕಾಲುವೆಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಆದ್ರೆ ಅಲ್ಲಿ ಯುವಕ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಯುವತಿ 19 ವರ್ಷ ವಯಸ್ಸು ಇವಳಿಗೆ. ಸ್ವಾತಿ ಅನ್ನುವಂತಹ ಹುಡುಗಿ ಮೃತಪಟ್ಟಿರುವಂತಹ ಘಟನೆ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅಂತರಗಂಗೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಇಬ್ರು ಕೂಡ ಪ್ರೀತಿಸಿದ್ರು, ಮನೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಮನೆಯಲ್ಲಿ ವಿರೋಧಿಸಿರುವಂತಹ ಹಿನ್ನೆಲೆಯಲ್ಲಿ ಇವ್ರೇನ್ ಮಾಡಿದ್ರು, ಪ್ರೇಮಿಗಳಿಬ್ರು ಕೂಡ ನಾವು ಇನ್ನು ಸಾವಿನಲ್ಲಿ ಒಂದಾಗುವ ಅನ್ನುವಂಥ ಒಂದು ನಿರ್ಧಾರವನ್ನ ಕೈಗೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸುಮ್ಮನೆ ಬಿಡ್ಬೇಡ್ರಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ನು ಇನ್ನೊಂದು ಮದ್ವೆನೂ ಆಗ್ಬಾರ್ದು. ಅಲ್ಲ, ಈಗ ಬಂದು ಕರ್ಕೊಂಡೊಂದಲ್ಲ ಆ ಟೈಮಲ್ಲಿ ಬೈಕಲ್ಲಿ, ಅವಾಗ ನೀವೇನು ಸರ್? ಅವತ್ತಿನ ತಾಯಿ ಮನೆಗೆ ಹಬ್ಬ ಮಾಡಕ್ ಹೋಗಿದ್ದು, ಹಿರಿಯರ ಹಬ್ಬ ಇದೆ ಅವತ್ತು ನಮ್ಮ ತಾಯಿ ಮನೇಲಿ. ಇವಳು ಬರ್ತೀನಮ್ಮ, ಬಟ್ಟೆ ತೊಳ್ದಾಕ್ಬಿಟ್ಟು ಮಮ್ಮಿ ಸ್ನಾನ ಮಾಡಿ ನಾನು ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿದ್ದಾಳೆ ನನ್ನ ಮಗಳು. ಆಯ್ತಾ ಬಿಡು ಬರ್ತಾಳೆ. ನಾನು ಫೋನ್ ಮಾಡಿ ಹೇಳಿದ್ದೀನಿ, ನನ್ನ ಸಣ್ಣ ಮಗಳು ಭುವನೇಶ್ವರಿನ ಕಳಿಸಿದ್ದೀನಿ, ಅಕ್ಕನ ಕರ್ಕೊಂಬರಪ್ಪ, ಪೂಜೆಯಾಗೆಲ್ಲ ತಯಾರು ಮಾಡ್ಕೊತಾ ಇದೀವಿ ಎಲ್ಲ ಹೇಳೋಣ ಅಂತ ಹೇಳಿ. ಅವಳು ಪೂಜೆ ಮಾಡಿ ಬರೋಷ್ಟೊತ್ತಿಗೆ ಕೆಲಸ ಮಾಡಿದ್ದಾನಲ್ಲ, ಸ್ನಾನ ಮಾಡ್ಕೊಂಡು ತಲೆ ಬಟ್ಟೆ ಕಟ್ಕೊಂಡೇ ಇದ್ದಾಳೆ. ಅವಳು ತಲೆ ಬಟ್ಟೆನೂ ಬಿಚ್ಚಿಲ್ಲ. ಅಷ್ಟರಲ್ಲಿ ಇವನು ಗಾಡಿ ತಂದು ಫೋನ್ ಮಾಡಿ ಕರ್ಸ್ಕೊಂಡು ಗಾಡಿಯಲ್ಲಿ ಕೈ ಹಿಡಿದು ಹೇಳಿ ಕೂರ್ಸ್ಕೊಂಡು ಹೋಗಿದ್ದಾನಲ್ಲ. ಕೂರ್ಸ್ಕೊಂಡು ಹೋಗಿತ್ತು ಇವನು ಚಾನಲ್ ಮುಗಿಸ ಯಾಕೆ ಸಾಯಿಸ್ತಾ ಇವನು ಮದುವೆ ಮಾಡ್ಕೊಂಡು ಆರಾಮಾಗಿ ಎಲ್ಲಾರು ಇರ್ಬೋದಿತ್ತಲ್ಲ, ನನ್ನ ಮಗಳು ಜೀವ ಉಳಿಸ್ಬೋದಿತ್ತಲ್ಲ. ಇಲ್ಲ ಇವನಾದ್ರೂ ಸತ್ತಿಲ್ವಲ್ಲ, ಇವನ್ ಯಾಕೆ ಸತ್ತಿಲ್ಲ? ಇವನ್ ಉದ್ದೇಶ ಏನಾಗಿತ್ತು? ನನ್ನ ಮಗಳು ಸಾಯಿಸ್ಬೇಕು ಅನ್ನೋದೇನ್ ಪ್ಲಾನ್ ಇತ್ತ ಸರ್ ಇವ್ನು? ಸುಮ್ಮನೆ ಬಿಡ್ಬೇಡ್ರಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ನು ಇನ್ನೊಂದು ಮದ್ವೆನೂ ಆಗ್ಬಾರ್ದು. ಅಲ್ಲ, ಈಗ ಬಂದು ಕರ್ಕೊಂಡೊಂದಲ್ಲ ಆ ಟೈಮಲ್ಲಿ